ಒಂದು ಸಂಕಲ್ಪ ಏನಿತ್ತು ನಮ್ಮ ಸಿದ್ಲಿಂಗಪ್ಪನವರಿಗೆ ಅವರಿಗೆ ಅಂತಂದ್ರೆ, ನಮ್ಮ ಮನೆತನದ ಮುಂದಿನ ಮಕ್ಕಳು ಸಮಾಜಕ್ಕೆ ಶಿಖರವಾಗಬೇಕು ಅಂತ. ಅದಕ್ಕೆ ಅವ್ರನ್ನ ಗಿರೀಶ್ ಅಂತ ಹೆಸರಿಟ್ಟಿದ್ರು. ಗಿರೀಶ್ ಅಂತಂದ್ರೆ ಸಮಾಜದ ಸಾಧನೆಯಲ್ಲಿ ಎತ್ತರವಾದಂತ ಕಲಶವಾದ ಮಗನೆ ಅಂತ ಹೇಳಿ ಹೆಸರಿಟ್ಟರು. ಅದೇ ಹಾದಿಯಲ್ಲಿ ಅವರು ಸಹ ಹೆಜ್ಜೆ ಇಡ್ತಾ ಇದ್ದಾರೆ. ಒಂದ್ ರೀತಿಯಲ್ಲಿ ಸಿದ್ಲಿಂಗಪ್ಪನವರು ಪರಿಚಯ ನನಗೆ ಹೆಚ್ಚಾದದ್ದು ನ್ಯಾಯಸ್ಥಾನದಲ್ಲಿ, ಕೋರ್ಟ್ನಲ್ಲಿ. 71-72ರಿಂದ ಈ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಅನಿವಾರ್ಯವಾಗಿ 2005ರವರೆಗೂ ಸಹ ನಾನು ಕೋರ್ಟಿನ ಪ್ರತಿಯೊಂದು ಹಂತಗಳಲ್ಲಿ ಎಷ್ಟು ಮೆಟ್ಲತ್ತು ಹೋಗ್ಬೇಕು ಅಂತ ನಾನು ಕೇಳಿದ್ರೆ ಇವತ್ತು ಹೇಳ್ತೇನೆ. ವಾರಕ್ಕೆ 2 ಸಾರಿ ಹೋಗ್ತಾ ಇದ್ದೆ ಕೋರ್ಟ್ಗೆ. ಹೋಗೋದಕ್ಕೆ ನನಗೆ ಪ್ರೇರಣೆ ಕೊಟ್ಟವರು ಒಬ್ಬ ನ್ಯಾಯಮೂರ್ತಿಗಳ ನಮ್ಮ SS ಮಳಿಮಠ್ ಅಂತ ಇದ್ರು, ಬಸವ ಸಮಿತಿಯ ಉಪಾಧ್ಯಕ್ಷರಾಗಿದ್ರು. ಈ ಜಮೀನಿಂದು ವ್ಯವಹಾರಗಳು, ಈ ಕೇಸ್ಗಳು ಪ್ರಶ್ನೆ ಬಂದಾಗ, ಸರ್ ಕೋರ್ಟ್ನಲ್ಲಿ ತುಂಬಾ ವಿಳಂಬ ಆಗುತ್ತೆ, ಏನು ಪ್ರಯೋಜನ ಆಗಲ್ಲ ಅಂತ ನಾನು ಹೇಳಿದೆ. ಆವಾಗ ಒಂದು ಮಾತು ಕೇಳಿದ್ರು ಅವರು, ಗುರುಗಳೇ ಕೋರ್ಟ್ಗೆ ನೀವು ಹೋಗ್ತಾ ಇದ್ದೀರಾ ಅಂತ. ಇಲ್ಲ ಸರ್, ನಮ್ಮ ಪ್ರತಿನಿಧಿಗಳು ಬೇರೆಯವರು ಹೋಗ್ತಾರೆ. ಬೇಡ, ನಾಳೆಯಿಂದ ನೀವೇ ಹೋಗಿ. ನಾನು ಸ್ವಲ್ಪ ಸುಮ್ಮನೆ ಕೂತಿದ್ದೆ. ಏನು ಕೋರ್ಟ್ಗೆ ಹೋದ್ರೆ ಅವಮಾನ ಅಂತ ತಿಳ್ಕೊಳ್ತೀರಲ್ರಿ, ನೀವು ಕಾಲೇಜಿಗೆ ಹೋಗ್ಲಿಲ್ವಾ? ಅದು ಒಂದು ಕಾಲೇಜ್ ಅಂತ ತಿಳ್ಕೊಂಡು ಹೋಗಿ. ಆಮೇಲೆ ಅಷ್ಟೇ ಇಲ್ಲ, ಕೋರ್ಟ್ನಲ್ಲಿ ನಿಮ್ಮನ್ನು ಯಾರು ಕರೆದು ಬನ್ನಿ ಗುರುಗಳೇ ಕೂತ್ಕೊಳ್ಳಿ ಅಂತ ಹೇಳಿ ಯಾರು ಕುರ್ಚಿ ಕೊಡೋಲ್ಲ. ಅದ್ರ ಅರ್ಥ ಏನು ಅಂದ್ರೆ, ಎಲ್ಲರಿಗಿಂತ ಅರ್ಧ ಗಂಟೆ ಮುಂಚಿತವಾಗಿ ಹೋಗಿ ನಿಮಗೆ ಬೇಕಾದ ಕುರ್ಚಿಲಿ ಕೂತ್ಕೊಳ್ಳಿ ಅವ್ರು ಹೇಳಿದ ಮಾತು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ, ನಮ್ಮ ರೇಣುಕಾ ಪ್ರಸಾದ್ರವರು ಮತ್ತು ತಿಪ್ಪೂರು ಸಿದ್ಲಿಂಗಪ್ಪನವರು ಇವ್ರನ್ನೆಲ್ಲ ವಾರಕ್ಕೊಂದ್ಸತಿನಾದ್ರೂ ನೋಡ್ತಾ ಇದ್ದೆ ನಾನು ಕೋರ್ಟ್ನ ಇದರಲ್ಲಿ. ಅವರ ಕೋರ್ಟ್ನಲ್ಲಿ ಅವರ ಪ್ರತಿಕ್ರಿಯೆ, ಅವರ ವ್ಯವಸ್ಥೆಗಳು ಎಲ್ಲ. ಆ ಲೆಕ್ಕದಲ್ಲಿ ನಮ್ಮ ಬಾರ್ ಅಸೋಸಿಯೇಷನ್ ನಲ್ಲಿ ಈ ವಕೀಲರ ಸಂಘ ಏನಿದೆಯಲ್ಲ, ಈ ಸ್ವಾಮಿಗಳು ಚೆನ್ನಾಗಿ ಮಾತಾಡ್ತಾರೆ, ಮಾತಾಡಿಸ್ರಿ ಅಂತ ಹೇಳಿ. ಹೌದು ಹೌದು, ಇವರು ಮಾಡಿ ಅಲ್ಲಿ ನಾನು ಸಾರ್ ಇಲ್ಲಿ ಇದೆಲ್ಲ ವಕೀಲ್ ಬರ್ರಿ ಮಾತಾಡ್ರಿ ನೀವು ಪರವಾಗಿಲ್ಲ ಅಂತ. ಆಮೇಲೆ ಅಷ್ಟೇ ಇಲ್ಲ, ನನ್ನ ಮಾತು ಒಂದು ಶುರುವಾಯಿತು. ತಿಂಗಳು 1-2 ಅಂತ ಇದ್ದಿದ್ದು ವಾರಕ್ಕೊಂದರಂತೆ ಹೆಚ್ಚು ಕಡಿಮೆ ಒಂದು 500 ಭಾಷಣ ನಾನು ಬಾರ್ ಅಸೋಸಿಯೇಷನ್ ನಲ್ಲಿ ಮಾಡಿರ್ಬೋದು. ಅದರಲ್ಲಿ